ಕೆಪಿಸಿಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಒಂದು ಪಶುವೈದ್ಯಾಧಿಕಾರಿ ಪೋಸ್ಟ್ಗೆ ಬರೋಬ್ಬರಿ 80 ಲಕ್ಷ ಡೀಲ್. ವೈರಲ್ ಆಯಿತು ಮಧ್ಯವರ್ತಿಯ ಎಕ್ಸ್ಕ್ಲೂಸಿವ್ ಆಡಿಯೋ ವಿಡಿಯೋ. ನ್ಯಾಯಕ್ಕಾಗಿ ರಸ್ತೆಗಿಳಿದ ಡಾಕ್ಟರ್ಸ್ ವಿಧಾನಸೌಧ ಠಾಣೆಗೆ ಮುತ್ತಿಗೆ. ಶೇಕಡಾ 60% ಹುದ್ದೆಗಳಿಗೆ ಭಾರೀ ಅಕ್ರಮ. ಬೆಂಗಳೂರು ಪ್ರತಿಭಾವಂತ ಶ್ರಮಜೀವಿ ಯುವಕರ ಭವಿಷ್ಯಕ್ಕೆ ಆಸರೆಯಾಗಬೇಕಾಗಿದ್ದ ಕೆಪಿಸಿಸಿ ಈಗ ಮತ್ತೆ ಭ್ರಷ್ಟಾಚಾರದ ಕೂಪವಾಗಿ ಬದಲಾಗ್ತಿದೆಯಾ? ಹೌದು, ರಾಜ್ಯದ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಮತ್ತೊಂದು ಬ್ರಹ್ಮಾಂಡ ಗೋಲ್ಮಾಲ್ ಬಯಲಾಗಿದೆ. ಕಷ್ಟಪಟ್ಟು ಓದಿದ ಅಭ್ಯರ್ಥಿಗಳ ಬಾಳಲ್ಲಿ ಕತ್ತಲೆ ಹಚ್ಚಿ ಒಂದೊಂದು ಸರ್ಕಾರಿ ಹುದ್ದೆಯನ್ನ ಬರೋಬ್ಬರಿ 80 ಲಕ್ಷ ರೂಪಾಯಿಗಳಿಗೆ ಮಾರಾಟ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಈಗ ರಾಜ್ಯಾದ್ಯಂತ ಸೌಂಡ್ ಮಾಡ್ತಿದೆ. ಕಳೆದ ಜನವರಿ 8ರಂದು ಒಟ್ಟು 400 ಪಶುವೈದ್ಯಾಧಿಕಾರಿ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಡೆದಿತ್ತು. ಜುಲೈ 17ರಂದು ಫಲಿತಾಂಶ ಬಂದಾಗ ನೈಜ ಆಕಾಂಕ್ಷಿಗಳು ಬೆಚ್ಚಿ ಬಿದ್ದಿದ್ದಾರೆ. ಶೇಕಡಾ 60% ಪೋಸ್ಟ್ಗಳಲ್ಲಿ ಬರೀ ಅಕ್ರಮವೇ ನಡೆದಿದೆ ಅನ್ನೋದು ಅಭ್ಯರ್ಥಿಗಳ ಗಂಭೀರ ಆರೋಪ. ಅಷ್ಟೇ ಅಲ್ಲ, ಇತ್ತೀಚೆಗಷ್ಟೇ ಅಮಾನತ್ತಾದ ಕೆಪಿಸಿಸಿ ಸದಸ್ಯ ಶಿವಶಂಕರಪ್ಪ ಸಾಹುಕಾರ್ ಅವರ ಹಸ್ತಕ್ಷೇಪವೂ ಈ ಹಗರಣದಲ್ಲಿದೆ ಎಂಬ ಮಾತುಗಳು ಬಲವಾಗಿ ಕೇಳಿಬರುತ್ತಿವೆ. ಈ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಾಕ್ಷಿ ಎನ್ನುವಂತೆ ಮಧ್ಯವರ್ತಿಗಳ ಡೀಲಿಂಗ್ ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ಜಗಜ್ಜಾಹೀರಾಗಿದೆ. ಮೊಹಮ್ಮದ್ ಆರಿಫ್ ಎಂಬ ಮಧ್ಯವರ್ತಿ ಕಾಂತಕುಮಾರ್ ಎಂಬುವರ ಜೊತೆ ಫೋನ್ ನಲ್ಲಿ ನೇರವಾಗಿ ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ಪ್ರತಿಯೊಂದು ಪೋಸ್ಟಿಗೂ ಕೋಟಿ ಹತ್ತಿರದ ಚೌಕಾಸಿ ನಡೆದಿರುವುದು ಈ ವಿಡಿಯೋದಿಂದ ಸಂಪೂರ್ಣವಾಗಿ ಬಹಿರಂಗಗೊಂಡಿದೆ. ಅಹೋರಾತ್ರಿ ನಿದ್ದೆಗೆಟ್ಟು ಓದಿದ ವೆಟರ್ನರಿ ಡಾಕ್ಟರ್ಸ್ ಈಗ ಕಣ್ಣೀರಿನ ಜಾಗದಲ್ಲಿ ಆಕ್ರೋಶದ ಬೆಂಕಿ ಕಾರುತ್ತಿದ್ದಾರೆ. 50ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನೇರವಾಗಿ ವಿಧಾನಸೌಧ ಪೊಲೀಸ್ ಠಾಣೆಗೆ ಧಾವಿಸಿ ದೂರು ನೀಡಿದ್ದಾರೆ. ಹಣವಿದ್ದವರಿಗೆ ಮಾತ್ರ ಕೆಲಸ ಸಿಗುವುದಾದರೆ ನಾವೇಕೆ ಹಗಲು ರಾತ್ರಿ ಕಷ್ಟಪಟ್ಟು ಓದಬೇಕು ಎಂದು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸದ್ಯ ಆಕ್ರೋಶಗೊಂಡಿರುವ ಅಭ್ಯರ್ಥಿಗಳು ಈಗ ನಡೆದಿರುವ ಇಡೀ ನೇಮಕಾತಿ ಪ್ರಕ್ರಿಯೆಯನ್ನ ತಕ್ಷಣವೇ ರದ್ದುಗೊಳಿಸಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಉನ್ನತ ಮಟ್ಟದ ತನಿಖೆ ನಡೆಸಿ ಪಾರದರ್ಶಕವಾಗಿ ಮರುಪರೀಕ್ಷೆ ನಡೆಸದಿದ್ದರೆ ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಸಿದ್ದಾರೆ. ಸರ್ಕಾರ ಈ ಅಕ್ರಮದ ವಿರುದ್ಧ ಯಾವ ಚಾಟಿ ಬೀಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ವಿಶ್ವಪ್ರಕಾಶ್ ಟಿ ಮಲಗೊಂಡ, AS ಟಿವಿ ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.